ಹೆಣ್ಣನ್ನ ಸುಖ ಸುಮ್ಮನೆ ದೂರೋದು ತಪ್ಪು. ಆದರೆ ಆಕೆ ಮಾಡಿದ ಚಾರಿತ್ರ್ಯಹೀನ ಕೆಲಸಗಳು ಆಕೆಯನ್ನು ದೂರುವಂತೆ ಮಾಡುತ್ತೆ. ಸಾಕಮ್ಮ ಕೂಡ ಇದೇ ಕೆಟಗರಿಗೆ ಸೇರಿದವಳು. ಈಕೆಯ ಅನೈತಿಕ ಸಂಬಂಧದಿಂದ ಬಾಳು ಹಾಳಾಗಿದ್ದು ಇಬ್ಬರದು. ಒಬ್ಬ ಕೊರ್ಗಿ ಸತ್ರೆ ಒಬ್ಬ ನರಳಿ ಸಾಯ್ತಾ ಇದ್ದಾನೆ. ಮೊದಲೇ ಹೇಳಿದಂತೆ ರಾಜಪ್ಪ ಒಳ್ಳೆ ವ್ಯಕ್ತಿ. ತನ್ನ ತಮ್ಮನನ್ನು ತನ್ನ ಮಗನಂತೆ ನೋಡಿಕೊಳ್ತಿದ್ದ. ಆತನಿಗೆ ಮದುವೆ ಮಾಡಿಸಿ ಸ್ವಲ್ಪ ದಿನ ತನ್ನ ಮನೆಯಲ್ಲೇ ಇರಿಸಿಕೊಂಡಿದ್ದ. ಅವರಿಬ್ಬರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡ್ಕೊಳ್ತಿದ್ದ. ಗಂಡ ಹೆಂಡತಿಯ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ನಡೀತಲೇ ಇತ್ತು. ಅದೇನ್ ಮಹಾ, ಎಲ್ಲರ ಮನೆಯಲ್ಲೂ ನಡೆಯದೆ ಅಂತ ಸುಮ್ಮನೆ ಇರ್ತಿದ್ದ ರಾಜಪ್ಪ. ಬರಬರುತ್ತಾ ಅವರಿಬ್ಬರಲ್ಲಿ ಅಂತರ ಹೆಚ್ಚಾಗ್ತಾ ಹೋಯಿತು. ಅದು ಗೊತ್ತಾದಾಗ ರಾಜಪ್ಪ ಮಧ್ಯಸ್ಥಿಕೆ ವಹಿಸಿ ಸಮಾಧಾನ ಮಾಡ್ತಿದ್ದ. ನಮ್ಮಿಂದ ಎಲ್ಲಿ ತನ್ನ ತಮ್ಮನ ಕುಟುಂಬಕ್ಕೆ ತೊಂದರೆಯಾಗುತ್ತೋ ಅನ್ನೋ ಕಾರಣಕ್ಕೆ ಆತನಿಗೆ ಬೇರೆ ಮನೆಯಲ್ಲಿ ಇರಲು ವ್ಯವಸ್ಥೆ ಕೂಡ ಮಾಡಿದ. ಆದರೂ ಅವರ ಜಗಳಗಳು ನಿಲ್ಲಲಿಲ್ಲ. ತಮ್ಮ ತನ್ನ ಅಣ್ಣನ ಬಳಿ ಕಷ್ಟ ತೋಡಿಕೊಳ್ಳುತ್ತಿದ್ದ. ಮದುವೆಯಾದ ಹೊಸದರಲ್ಲಿ ಚೆನ್ನಾಗಿಯೇ ಇದ್ದ ದಂಪತಿಯ ನಡುವೆ ಅದು ಹೇಗೆ ಬಿರುಕು ಬಿಟ್ಟಿತು ಎಂದು ಚಿಂತೆ ಶುರುವಾಯಿತು ರಾಜಪ್ಪನಿಗೆ. ಅಂದು ತನ್ನ ತಮ್ಮನ ಸಮಸ್ಯೆ ಏನೆಂದು ಗೊತ್ತಾಯಿತು ರಾಜಪ್ಪನಿಗೆ. ಎಂದಿನಂತೆ ಗದ್ದೆ ಕೆಲಸ ಮುಗಿಸಿ ವಾಪಸ್ ಬರುವಾಗ ಅಲ್ಲಿ ಕಂಡ ದೃಶ್ಯ ರಾಜಪ್ಪನಿಗೆ ಕೋಪದ ಜೊತೆ ತನ್ನ ಬಗ್ಗೆ ಅಸಹ್ಯ ಭಾವನೆ ಮೂಡಿತು. ಇಷ್ಟು ಕಷ್ಟಪಟ್ಟು ಇಂತಹ ಹೆಣ್ಣನ್ನು ತನ್ನ ತಮ್ಮನಿಗಾಗಿ ತಂದುಕೊಂಡೆನ ಎಂದು ತನ್ನ ಬಗ್ಗೆ ತಾನೇ ಹಳಿದುಕೊಂಡ. ಆಕೆ ಅಲ್ಲಿದ್ದಳು, ಜೊತೆಗೆ ಆತನು ಕೂಡ. ರಾಜಪ್ಪ ಅವಳನ್ನು ಕರೆದು ಬುದ್ಧಿವಾದ ಹೇಳ್ದ. ಇದು ತನ್ನ ತಮ್ಮನಿಗೆ ಗೊತ್ತಾಗಬಾರ್ದು ಮತ್ತು ಇನ್ನು ಮುಂದೆ ಹೀಗೆ ನಡ್ಕೊಳ್ಬಾರ್ದು ಎಂದು ಭಾಷೆ ತೆಗೆದುಕೊಂಡ. ಆದರೆ ಒಂದು ಸಲ ರುಚಿ ಕಂಡ ಸಾಕಮ್ಮ ಬೇಲಿ ಹಾರೋ ಬುದ್ಧಿ ಬಿಡಲೇ ಇಲ್ಲ. ಅದೇ ಸಮಯದಲ್ಲಿ ರಾಜಪ್ಪನ ತಮ್ಮ ತೀರಿಕೊಂಡ. ಮಾಟ ಮಂತ್ರದಿಂದ ತನ್ನ ತಮ್ಮನ ಸ್ಥಿತಿ ಹೀಗಾಯಿತು ಎಂದು ರಾಜಪ್ಪ ಖುದ್ದು ಹೋದ. ಅಲ್ಲಿಗೆ ಸಾಕಮ್ಮಳ ಹಾದಿ ಇನ್ನಷ್ಟು ಸುಗಮಾಯಿತು. ಗಂಡನ ಶವ ಕಣ್ಣ ಮುಂದಿದ್ರು ಆಕೆ ಯೋಚಿಸುತ್ತಿದ್ದುದು ಮಾತ್ರ ಮಹೇಶನ ಬಗ್ಗೆ. ಆ ದಿನ ಬಂದಿತ್ತು. ಅದು ಅಕ್ಷರಶಃ ಸಾವಿನ ದಿನ. ಅಂದು ರಾಜಪ್ಪ ಇಟ್ಟ ಪ್ರತಿಯೊಂದು ಹೆಜ್ಜೆ ಜೈಲು ಕಂಬಿಯ ಹಿಂದೆ ಎಂದು ಅವನಿಗೆ ಗೊತ್ತಾಗಲೇ ಇಲ್ಲ. ಅಂದು ಸಿನಿಮಾ ನೋಡಲು ಟಾಕೀಸ್ಗೆ ಹೋದವನು ಅಲ್ಲಿ ಮತ್ತೊಂದು ಸಿನಿಮಾ ನೋಡಿ ರೊಚ್ಚಿಗೆದ್ದಿದ್ದಾನೆ. ಫಸ್ಟ್ ದಿನ ಇಲ್ಲೇ ಪಕ್ಕದ ಹಳ್ಳಿ ಕಲ್ಯಾಳ ಅಂತ ಐತೆ, ಅಲ್ಲಿ ಸಿನಿಮಾಕ್ಕೆ ಅಂತ ಹೋದ್ವಿ. ಸಿನಿಮಾಕ್ಕೆ ಅಂತ ನಾನು ನನ್ನ ಮಗನೂ ಹೋಗಿದ್ವಿ. ಹೋದಾಗ ನಾವು ಹಿಂಗೆ ಕುಂತಿದ್ವಿ, ಅವ್ರು ಹಿಂಗೆ ಕುಂತಿದ್ರು. ಯಾಕೋ ನಮಗೆ ಸಹಿಸ್ಕೊಳಕ್ಕಾಗಲಿಲ್ಲ, ತಡಿಲಿಲ್ಲ. ನಾವಿದ್ದು ಇದ್ರಿಗೆ ಇಷ್ಟು ಮಟ್ಟಿಗೆ ಕುಂತ್ಕೊಂಡಿರ್ಬೇಕಾರೆ ಹೆಂಗೆ ಅಂತ ನನ್ನ ಒಂದು ತಲೆಯಾಗೆ ಹೋಗ್ಕೊಂಬಿಡ್ತು. ಅದೇ ಮೂಡ್ನಾಗೆ ಅಲ್ಲೆಲ್ಲೂ ಮಾತಾಡ್ಲಿಲ್ಲ ನಾನು. ಅವ್ರು ಯಾರನ್ನೂ ಏನಪ್ಪ ಅಂತ ಮಾತನಾಡ್ತಿಲ್ಲ. ನನ್ನ ಮಗನ ಕರ್ಕೊಂಡೆ ನಾನು ಬಂದೆ, ಆದರೂ ತಡಿಲಿಲ್ಲ. ಆಮೇಲೆ ಇದ್ರಿಗೆ ತಮ್ಮಿದ್ದಾಗ ಇದ್ರಿಗೆ ಅಣ್ಣನ ಮಗ ಇದ್ದ, ಅವನು ಎಬ್ಬರಿಸಿ ಹೋದ್ರು. ನನ್ನ ಮಕ್ಕಳವರೆಲ್ಲ ಬಾಚಿಡ್ಕೊಂಡ್ರು, ಆದರೂ ನನಗೆ ಪೇಶವಾಗ ತಡೆಯೋಕ್ಕಾಗಲಿಲ್ಲ. ಅಲ್ಲಿಂದ ಸಿಟ್ಟೆದ್ದು ಆಚೆ ಬಂದಿದ್ದಾನೆ. ಆದರೆ ಹಾಗೆ ಮನೆಗೆ ಬಂದಿದ್ರೆ ಸರಿ ಇರ್ತಿತ್ತು. ಆದರೆ ಅದಾಗಲಿಲ್ಲ. ಆಗಿದ್ದು ಕೊಲೆ. ಸಾಕಮ್ಮಳಿಗೆ ಬೀಳೋ ಏಟು ಮಹೇಶನಿಗೆ ಬಿದ್ದು ಆತ ಸತ್ತೇ ಹೋಗಿದ್ದ. ಕಣ್ಣಿಗೆ ಕಂಡಾಗ ಯಾರು ಸಹಿಸ್ತಾರೆ? ಕಣ್ಣಿಗೆ ಕಾಣಿದ್ರೇನೋ ಬಿಡು ಅನ್ಬೋದು. ಕಂಡು ಸುಮ್ಮನೆ ಹೋಗ್ತಾನೆ ಅಂದರೆ ಅವ್ನು ಯಾರು ಸಾಯ್ತಾರೆ? ಅವನಿಗೆ ಶಂಡ ಅಂತಾರೆ, ಏನಂತಾರೆ ಅದು. ಹಾಗಾಗಿ ಆದರೂ ಅದು ಮಾಡಿದ ನನಗೆ ಅವಾಗ ಅರಿವಾಗಿದ್ದು. ಮಾಡಿ ಆದಮೇಲೆ ಆಗಿ ಜೈಲಿಗೆ ಹೋದ್ಮೇಲೆ ನಾನು ಇದನ್ನು ಯಾಕೆ ಮಾಡಿದೆ ಅಂತ ನನಗೆ ಅವಾಗ ಅರಿವಾಗಿತ್ತು. ನನ್ನ ಮೈಂಡಿಗೆ ಇದನ್ನು ಯಾಕೆ ಮಾಡಿದೆ, ನನಗೆ ಯಾಕೆ ಬೇಕಾಗಿತ್ತು ಅಂತಂದು ಅವಾಗ ನನಗೆ ಅರಿವಾಗಿದ್ದು. ಅವರು ಸಣ್ಣ ಮಕ್ಕಳಿದ್ದಂಕಲೆಯ ಆ ಹುಡುಗಿ ಮದುವೆ ಮಾಡ್ಕೊಂಡು ಕೊಟ್ಟು ಹೋದವರು ಈ ಥರ ಕೆಲಸ ಮಾಡಿ ಹೋದರು. ಬೇಡ, ಆ ಥರ ಹೋಗ್ಬೇಡ್ರಿ ಅಂತ ನಾವು ಭಾಳ ಹೇಳಿದ್ವಿ, ಕೇಳಲಿಲ್ಲ.
ಕೇಳಲಿಲ್ಲದಕ್ಕೂ ನಾವು ಏನು ಮಾಡೋಣ, ನಮಗೆ ಪರಿಸ್ಥಿತಿ ಈ ಥರ ಆತಲ್ಲ ಅಂತಂದು ಅವರು ಏನೇನೋ ಒಂದು ಮಾಡ್ಕೊಂಡು ಈ ಥರ ಮಾಡಿದರು. ರಾಜಪ್ಪನೇನು ತನ್ನನ್ನು ತಾನು ಗಂಡಸು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ. ಆದರೆ ಅದೇ ಗಂಡು ಈಗ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದೆ. ಮನೆಗೆ ಒಡೆಯನಾಗಬೇಕಾದವನು ಬುದ್ಧಿಮಾಂದ್ಯ ಕೈದಿಗಳ ಚಾಕ್ರಿ ಮಾಡ್ತಿದ್ದಾನೆ. ಇದ್ರ ಬಗ್ಗೆ ಮುಂದೆ ಹೇಳ್ತೀವಿ.